ಸರ್ ಈಗ ನಮ್ಮ ದನಗಳ ಸುಳಿ ನೋಡ್ತಾರಲ್ಲ ಅದರ ಕುದುರೆಗಳು ಸುಳಿ ಇದೆ ಅಂತ ಕೇಳ್ಪಟ್ಟಿದೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್, ಯಾವ ಥರ ನೋಡಬೇಕು ಅಂತ. ಹೌದು, ಕುದುರೆಗಳಲ್ಲೂ ಬೇಸಿಕ್ ಸುಳಿ ನೋಡ್ತೀವಿ. ಬಟ್ ಈಗ ಬ್ಲಡ್ ಲೈನ್ಸಲ್ಲಿ ಪಾಮ ಎಲ್ಲ ರಿಜಿಸ್ಟರ್ಡ್ ಇದ್ರೆ ಸಾಮಾನ್ಯವಾಗಿ ಅನಿಮಲ್ ಕನ್ಫರ್ಮೇಷನ್ ನೋಡ್ತಾ ಇದ್ದಾರೆ. ಈಗಿನ ಟ್ರೆಂಡಿಗೆ ಸುಳಿ ನೋಡ್ತಾ ಇಲ್ಲ. ಬಟ್ ನಾವು ಎಂಡ್ ಆಫ್ ದ ಡೇ ಅದು ಹೇಳ್ತಾರಲ್ಲ, ನಾವು ಮುಂಚೆಯಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ, ಸುಳಿಗಳದ್ದು ನೋಡಲೇಬೇಕು. ಮೇನ್ ಸುಳಿ ಏನಂದ್ರೆ ಇದು ಏನಿದೆ ಇಲ್ಲಿ ನೀವು ಗಮನಿಸಿದ್ರೆ, ಇದು ಕಣ್ಣಿಂದ ಮೇನ್ ಸುಳಿ, ಇದು ಕಣ್ಣಿಂದ ಕೆಳಗೆ ಬರಬಾರ್ದು ಅಂತಾರೆ. ಸೊ ಇದಕ್ಕೆ ಮೇಲೆ ಇದೆ, ನೀವು ನೋಡಿದ್ರೆ ಇದು ಮೇಜರ್ ಸುಳಿ. ಮತ್ತು ಕತ್ತಿನ ಹಿಂದೆ 2 ಸುಳಿ ಏನು ಬರುತ್ತೆ, ಇದು 2 ಅಡ್ಜಸೆಂಟ್ ಇರಬೇಕು, ಪಕ್ಕದಲ್ಲೇ. ಇದು ಇಲ್ಲಿ ಅಥವಾ ಇಲ್ಲಿ ಎಲ್ಲೂ ಇರಬಾರ್ದು ಸುಳಿಗಳು, ಇದು ಮೇಜರ್ ಸುಳಿಗಳು. ಮತ್ತು ದೇವಮಣ್ಣು ಅಂತಾರೆ ನೋಡಿ, ಈ ದೇವಮಣ್ಣು ಇದ್ರೆ ನೀವು ಫೋಕಸ್ ಮಾಡಿದ್ರೆ, ಈ ದೇವಮಣ್ಣು ಇದ್ರೆ ಯಾವ್ದಾರ ತಪ್ಪು ಸುಳಿ ಇದ್ರೂ ಏನು ತೊಂದರೆ ಇಲ್ಲ ಅಂತಾರೆ. ಇರೋದು ಹೌದು, ದೇವಮಣ್ಣು ಇದು ನೋಡಿ, ಒಂದು 2 ಇಂಚ್ವರೆಗೂ ಇದೆ ಸುಳಿ. ಇಲ್ಲಿ ಅಕಸ್ಮಾತ್ ಫ್ರಂಟಿನ ಸುಳಿ ತಪ್ಪಿದ್ರು ಇದಿದ್ರೆ ನಡೆಯುತ್ತೆ ಅಂತ ಒಂದು ಇದಿದೆ. ಅದ್ ಬಿಟ್ಟು ಕಾಲಲ್ಲಿ ಮತ್ತೆ ಹೊಟ್ಟೆ ಕೆಳಗೆಲ್ಲ ನಿಮ್ಗೆ ಗೋಮ್ ಸುಳಿ, ಬೇಡಿ ಸುಳಿ ಅಂತ ಬರುತ್ತೆ. ಸೊ ಇದ್ರಲ್ಲಿ ಇಲ್ಲ, ಇಲ್ಲಾಂದ್ರೆ ನಾನು ತೋರಿಸಬಹುದಾಗಿತ್ತು. ಇನ್ನು ನಮ್ಮ ಮನೇಲಿ ಹುಟ್ಟಿರೋ ಮರಿ ಎಲ್ಲ ಸುಳಿಗಳು ಚೆನ್ನಾಗೇ ಬಂದಿದೆ. ಸೊ ಬೇಸಿಕ್ ಸುಳಿ ನೋಡ್ತೀನಿ ಅಷ್ಟೇ, ಇಂಡೀಪ್ ಹೋಗಲ್ಲ. ತಮಿಳ್ನಾಡು ಕಡೆ ನೀವು ಇಂಡೀಪ್ ನೋಡ್ತಾರೆ ಸುಳಿಗಳು. ಸೊ ಅದು ಅವ್ರವ್ರ ನಂಬಿಕೆ, ಅದು ಅವ್ರ ನಂಬಿಕೆಗೆ ಬಿಟ್ಟಿದ್ದು. ಹಾರ್ಸ್ ಇನ್ಫೋ ರೀಲ್ಸ್ಗಾಗಿ ಪೇಜ್ನ ಫಾಲೋ ಮಾಡಿ, ಹಾಗೆ ಇಷ್ಟ ಲೈಕ್ ಮಾಡೋದು ಮರಿಬೇಡಿ. ಹಾರ್ಸ್ ಲವರ್ ಆಗಿರೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.